ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಬಡವರ ರಾಸ್ಕಲ್ ಸಿನಿಮಾ ಅಂದಮೇಲೆ ಎಲ್ಲಿ ಬಡವರ ರಾಸ್ಕಲ್ ಸಿನಿಮಾ ತಂಡ ಕಾಣ್ತಾ ಇಲ್ವಲ್ಲ, ಏನು ಸಿನಿಮಾ ಮಾಡ್ತಿಲ್ವಲ್ಲ ಅಂತ ಕೇಳ್ತಾ ಇದ್ರು. ಡೈರೆಕ್ಟರ್ ಶಂಕರ್ ಗುರು ಅವರು ಎಲ್ಲೂ ಹೋಗಿರಲಿಲ್ಲ, ಸ್ವಲ್ಪ ಟೈಮ್ ತೊಗೊಂಡ್ರು ಅಷ್ಟೇ ಬರೋದಕ್ಕೆ. ಇದು ಕೂಡ ಅವ್ರದ್ದೇ ಫ್ಲೇವರ್ ಸಿನಿಮಾ, ಎಮೋಷನ್ಸ್ ಮತ್ತು ಹ್ಯೂಮರ್. ಬಹುಶಃ ಈ ಟೀಸರ್ನ ಯಾಕೆ ತೋರಿಸಿದ್ದಾರೆ ಫಸ್ಟು ಅಂತಂದರೆ ಇದ್ರ ಜೊತೆಗೆ ಆ್ಯಕ್ಷನ್ ಕೂಡ ಇಟ್ಟಿದ್ದೀನಿ ಅಂತ ಹೇಳೋದಕ್ಕೆ ಬಹುಶಃ ಈ ಟೀಸರ್ನ ಬಿಟ್ಟಿದ್ದಾರೆ ಶಂಕರ್. ಮತ್ತು ಈ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಬರ್ತಾ ಇರೋ ಐರಾ ಫಿಲಮ್ಸ್ಗೆ ನಾನು ಧನ್ಯವಾದ ಹೇಳ್ತೀನಿ ಮತ್ತು ಬೆಸ್ಟ್ ವಿಶಸ್ನ ಹೇಳ್ತೀನಿ. ಪವರ್ ಆ್ಯಂಡ್ ಮನಿ ಇದು ಭಾಳಷ್ಟು ಜನರ ಇರುತ್ತೆ, ಆದರೆ ಕೆಲವರಿಗೆ ಮಾತ್ರ ಭಾಷೆ, ಸಂಸ್ಕೃತಿ, ಈ ಸಾಹಿತ್ಯ, ಸಿನಿಮಾ ಇವುಗಳ ಕಡೆ ಆಸಕ್ತಿ ಇರುತ್ತೆ, ಒಲವಿರುತ್ತೆ, ಅದಕ್ಕೆ ಒಂದು ಬೆಂಬಲ ಕೊಡೋ ಒಂದು ಮನಸ್ಥಿತಿ ಇರುತ್ತೆ. ಅಂತಹ ಕೆಲವರಲ್ಲಿ ಇವರೊಬ್ಬರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮತ್ತು ಚಂದ್ರರಾಜು ಸರ್ ಮತ್ತು ಮೃಣಾಲ್ ಅವರು ಇವತ್ತು ಬಂದಿಲ್ಲ. ಸೊ ಇದೊಂದು ಸಿನಿಮಾ ಅಲ್ಲ, ಇನ್ನೊಂದು ಸಿನಿಮಾನು ಮಾಡ್ತಾಯಿದ್ದೀನಿ ಅಂತ ಮೇಡಮ್ ಆಲ್ರೆಡಿ ಹೇಳಿದ್ರು. ಮೇಡಮ್ 2 ಸಿನಿಮಾ ಅಲ್ಲ 20 ಸಿನಿಮಾ ಮಾಡಿ ಸಿನಿಮಾಕ್ಕೆ ಹೊಸ ತಂತ್ರಜ್ಞರನ್ನ, ಹೊಸ ಕಲಾವಿದರನ್ನ ನಿಮ್ಮ ಕಡೆಯಿಂದ, ನಿಮ್ಮ ಸಂಸ್ಥೆ ಕಡೆಯಿಂದ ಬರಲಿ ಮೇಡಮ್. ಮತ್ತು ಚಂದ್ರರಾಜು ಸರ್ ಅವರೇ ಒಬ್ಬರು ತುಂಬ ಅದ್ಭುತವಾಗಿ ಕತೆ ಹೇಳ್ತಾರೆ, ನರೇಟ್ ಮಾಡ್ತಾರೆ. ಬಹುಶಃ ಮುಂದೊಂದು ದಿನ ಅವ್ರ ಕತೆ ಕೂಡ ಸಿನಿಮಾ ಆಗಲಿ ಅಂತ ನಾನು ಆಶಿಸ್ತೀನಿ. ಮತ್ತು ಈ ಸಿನಿಮಾದಲ್ಲಿ ಒಂದು ಅದ್ಭುತ ಆಲ್ಬಮ್ ಇದೆ, ಅದಕ್ಕೆ ಕಾರಣ ಗೆಳೆಯ ವಾಸುಕಿ ವೈಭವ್. ಮತ್ತು ನಾನು ಎಲ್ಲೋದ್ರೂ ಯಾವುದಾದ್ರು ಊರಿಗೆ ಅವರ ಫಂಕ್ಷನಲ್ಲಿ ಹೋದರೆ, ಗುರು ನೀನು ಡಾಲಿ ಪಚ್ಚತೆ ಮಾಡೋ ಗುರು ನೀನು ಅಂತ ನನಗೆ ತುಂಬ ಜನ ಹೇಳ್ತಿರ್ತಾರೆ. ಸೊ ಬಡವರ ರಾಸ್ಕಲ್ ಆದಮೇಲೆ ಮತ್ತೆ ನಾನು ಗೆಳೆಯ ಧನಂಜಯ್ ಜೊತೆ ಈ ಸಿನಿಮಾದಲ್ಲಿ ಸ್ಕ್ರೀನ್ ಶೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಕಾರಣ ಶಂಕರ್ ಥ್ಯಾಂಕ್ಸ್. ಅಷ್ಟೇ, ಬೇರೇನಿಲ್ಲ. ಓಕೆ. ಹೀಗೆ ಮೊದಲನೇದಾಗಿ ಚಿತ್ರಕ್ಕೆ ನಾನು ಯಾವತ್ತೂ ಹೇಳ್ತೀನಿ, ನಾನು ನಿರ್ಮಾಪಕರು ಅಣ್ಣ ಫ್ಯಾನ್ ಆಗಿರೋದ್ರಿಂದ ನಿರ್ಮಾಪಕರು ಅನ್ನದಾತರು ಅಂತ ನಾನು ಯಾವತ್ತೂ ನಾನು ಸ್ಮರಿಸೋದು. ನನ್ನ ಮೊದಲನೇ ಚಿತ್ರದ ನಿರ್ಮಾಪಕ ಅನ್ನದಾತ ಧನಂಜಯ್ ಅವರು ಅಂತ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ. ಇವತ್ತು ಅಣ್ಣ ಫ್ರಮ್ ಮೆಕ್ಸಿಕೋಗೆ ಪರೋಕ್ಷವಾಗಿ ಸಾಕ್ಷಿಯಾಗಿರಬೇಕಂತ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಮತ್ತು ಚಂದ್ರರಾಜು ಸರ್ಗೆ ಮತ್ತು ಸತ್ಯ ರಾಯಲ ಸ್ಟುಡಿಯೋಸ್ ಅವ್ರಿಗೆ ನಾನು ಅನ್ನದಾತರಾಗಿ ಇವತ್ತು ಬರಮಾಡ್ಕೊತಾ ಇದ್ದೀನಿ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮೇಡಮ್ ತಿಳಿಸಿ. ಅದೇ ಅಣ್ಣ ಜಸ್ಟ್ ಒಂದು ಗ್ಲಿಮ್ಸಲ್ಲಿ ಒಂದಷ್ಟು ನಮಗೆ ವಿಚಾರ ನೋಡೋದಕ್ಕೆ ಸಿಕ್ಕಿದೆ. ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಇಟ್ಟಿದ್ದೀರಾ, ಸೊ ಅಣ್ಣನ ಬಗ್ಗೆ ಹೇಳಿ. ಅಣ್ಣ ಅಂದರೆ ಇದು ಒಂದು ಹೀರೋ ಕ್ಯಾರೆಕ್ಟರ್ ಹೆಸರು ಅಣ್ಣಪ್ಪ ಅಂತ. ನಮ್ಮ ಲೋಕಲ್ ಮಂಡ್ಯ ಸೈಡು, ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಗ್ರಾಮೀಣ ಸೈಡೆಲ್ಲ ಕರೆಯೋದು ಅಣ್ಣಪ್ಪ ಅಂತ ಒಂದು ಹೆಸರಿದೆ. ಅಣ್ಣ ಅಂದರೆ ಅಲಿಯಾಸ್ ಅಣ್ಣಪ್ಪ ಮೆಕ್ಸಿಕೋದಲ್ಲಿರ್ತಕ್ಕಂಥ ಒಬ್ಬ ಗ್ಯಾಂಗ್ಸ್ಟರ್ ವ್ಯಕ್ತಿ ಒಂದು ನಾನಾ ಕಾರಣಗಳಿಂದ ತನ್ನ ಮೂಲ ಹುಡ್ಕೊಂಡು ಏನಕ್ಕೆ ಮಂಡ್ಯಗೆ ಬರ್ತಾನೆ ಅನ್ನೋದೇ ಒಂದು ಕಥೆ ಇದು. ಏನಕ್ಕೆ ಬಂದು ಹಾಗಾಗಿ ನೋಡಿದ್ರೆ ಆ ಥರ ಇವತ್ತು ನಿಮಗೆ ಮಾಸ್ ಅನ್ನಿಸ್ಬೋದು ಅದೆಲ್ಲ, ಬಟ್ ಸಿನಿಮಾ ಬೇರೆನೇ ಇದೆ. ಸಿನಿಮಾ ಒಳಗಡೆ ಬಂದರೆ ಫ್ಯಾಮಿಲಿ, ನನಗೆ ಸಾರಿ ಹೇಳಿದಂಗೆ ಆ ಅಂಶಗಳನ್ನೇ ತೊಗೊಂಡು ಸಿನಿಮಾ ಅವ್ರು ಒಪ್ಕೊಂಡಿರೋದು. ಅದು ಬೇರೆ ಥರ ತೋರಿಸ್ತೀವಿ ಅದನ್ನು, ಅದು ಮುಂದಿನ ದಿನಗಳಲ್ಲಿ ಒಂದೊಂದು ರಿವೀಲ್ ಮಾಡ್ತಾ ಹೋಗ್ತೀವಿ. ಓಕೆ. ಧನು ಸರ್ ಎಲ್ಲಿ ಇಡೀ ಸ್ಟೋರಿನ ಬಿಟ್ಕೊಟ್ಬಿಡ್ತಾರೆ. ಫ್ಯಾಮಿಲಿ ಸಿನಿಮಾ ಅನ್ನೋದು ರಿಜಿಸ್ಟರ್ ಆಗಬೇಕು. ಇಲ್ಲ ಸರ್, ಆ ಸ್ಟಾರ್ ಕಾಸ್ಟ್ ರಂಗಾಯಣ ರಘು ಸರ್ ಆಗಿರೋದು, ಉಮಾಶ್ರೀ ಅಮ್ಮ ಎಲ್ಲರೂ ನೋಡಿದಾಗ ನಮ್ಗೆ ಗೊತ್ತು ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಪಕ್ಕ ಅಂತ. ಸೊ ಇಲ್ಲ, ಅದಕ್ಕೆ ಮಿಗದೆಲ್ಲ ಧನಂಜಯ ಕೊಡ್ತೀನಿ, ಅವ್ರು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ. ಓಕೆ. ಸತ್ಯ ಅವರು